Okay. Hi guys. Yeah. So first time live ಬರ್ತಿರೋದು. ಸಾರಿ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಏನೋ ಇತ್ತು, ಸರ್ವರ್ ಪ್ರಾಬ್ಲಮ್, ಅದಕ್ಕೋಸ್ಕರ. ಸೊ ಲೆಟ್ ಮಿ ಜಸ್ಟ್ ವೇಟ್ ಫಾರ್ ಪೀಪಲ್. ಹಾಯ್. ಓಕೆ, ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಐ ಸ್ಟಾರ್ಟ್ ರೆಸ್ಪಾಂಡಿಂಗ್ ಟು ಕ್ವೆಶನ್ಸ್. ಅಲ್ಲಿ ತನಕ ಲೆಟ್ ಮಿ ಜಸ್ಟ್ ವೇಟ್. ಹಾಯ್ ಸ್ಮುಕ್ ದೀಕ್ಷಿತ್. ಓಕೆ. ಹಾಯ್ ಸಿದ್ಧಾರ್ಥ್, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ. ಎಲ್ಲಿದ್ರಿ ಇಷ್ಟು ದಿನ ನಾನು ಸೆಟ್ಸಲ್ಲಿದ್ದೆ, ಕೆಲಸ ಮಾಡ್ತಿದ್ದೆ. ಸೊ ಅದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ಮೂವೀಸು ಇತ್ತು, ಹಾಗಾಗಿ ಮೂವಿ ಮತ್ತು ಸೀರಿಯಲ್ ಎರಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇನ್ನು ಮುಂದೆ ಕಾಣಿಸ್ಕೊತೀನಿ ಸ್ವಲ್ಪ. ಥ್ಯಾಂಕ್ ಯು ಕುಶಲ್. ಹಾಯ್. ನಿಮ್ದೇನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ. ಇನ್ಸ್ಟೆಡ್ ಆಫ್ ಸೇಯಿಂಗ್ ಬರೀ ಹಾಯ್. ಒಳ್ಳೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ರೆ ಕೇಳಿ, ಐ ವಿಲ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಸಿದ್ಧಾರ್ಥ್ಗೆ ಏನೇನು ಅಡುಗೆ ಬರುತ್ತೆ, ಯಾವ ತಿಂಡಿ ತುಂಬ ಇಷ್ಟ? ನಾನು ತುಂಬ ಸಿಂಪಲ್ ರೀ. ನನಗೆ ಕುಕ್ ಮಾಡೋಕ್ಕೇನು ಬರಲ್ಲ, ಮ್ಯಾಗಿ ಒಂದು ಬಿಟ್ಟು. ನನಗೇನು ಇಷ್ಟ, ಸಿಂಪಲ್ ರಾಗಿ ಮುದ್ದೆ ಆ್ಯಂಡ್ ಒಳ್ಳೆ ಸಾರಿದ್ರೆ ಸಾಕು. ಹಾಯ್, ಹಲೋ ದಿನೇಶ್. ಕೋಮಲಾ ಚಿನ್ನು ಸೂಪರ್. ನೆಕ್ಸ್ಟ್ ಕ್ವೆಶನ್, ನಿಮ್ಮ ಡಿಂಪಲ್ಗೆ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ದೀರಾ? ಇಲ್ಲ, ಆ ಥರ ಇನ್ಶೂರೆನ್ಸ್ ಏನು ಮಾಡಿಸಿಲ್ಲ. ಮೇ ಬಿ ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ಬೋದೇನೋ ಗೊತ್ತಿಲ್ಲ, ಬಟ್ ಅಪ್ಪನ ಕೇಳಬೇಕು. ಹಾಯ್ ಸಿದ್ಧಾರ್ಥ, ಲವ್ ಯು ಸೋ ಮಚ್. ಯು ಅಂಡ್ ಸನ್ನಿಧಿ ಸೂಪರ್ ಜೋಡಿ. ಓಕೆ, ನಮಸ್ಕಾರ. ನಮಸ್ತೆ. ನೈಸ್ ಕಣ. ಹಾಯ್, ನಿಮ್ಮ ನೆಕ್ಸ್ಟ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ? ಈ ವರ್ಷದ ಕೊನೆ, ಮೋಸ್ಟ್ಲಿ ನವಂಬರ್ ಅಥವಾ ಡಿಸೆಂಬರ್, ನಾನು ಕನ್ಫರ್ಮ್ ಮಾಡ್ತೀನಿ. ವಿಲ್ ಬಿ ದೇರ್ ಎನಿ ಬ್ರೇಕ್ ಥ್ರೂ ಇನ್ ದ ಸೀರಿಯಲ್? ಅದು ಯು ಶುಡ್ ಆಸ್ಕ್ ದ ರೈಟರ್. ಇನ್ಫ್ಯಾಕ್ಟ್ ಐ ಹ್ಯಾವ್ ನೋ ಐಡಿಯಾ. ನನಗೇನೋ ಗೊತ್ತಿಲ್ಲ ರೀ. ನಾನೊಬ್ಬ ಆ್ಯಕ್ಟರ್ ಅಷ್ಟೇ. ನನ್ನ ಕೆಲಸ ಬರೀ ಆ್ಯಕ್ಟ್ ಮಾಡೋದು. ಕತೆಗೆ ಸಂಬಂಧಪಟ್ಟಿದ್ದು ಎಲ್ಲ ನೀವು ರೈಟರ್ಗೆ ಕೇಳಬೇಕು. ಕಲರ್ಸ್ ಕನ್ನಡ ಪೇಜ್ ಇದೆಯಲ್ಲ, ಅಲ್ಲಿ ನೀವು ಕಾಮೆಂಟ್ ಮಾಡಿ ಪ್ರಶ್ನೆ ಕೇಳಿ ಅವ್ರು ಉತ್ತರ ಕೊಡ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್, ಹಾಯ್. ಆಸ್ ಅ ಸಿದ್ದು ಕ್ಯಾರೆಕ್ಟರ್, ಇಫ್ ಯು ಗೆಟ್ ಟು ನೋ ಅಬೌಟ್ ಚಂದ್ರಿಕಾ, ವಾಟ್ ವಿಲ್ ಬಿ ಯುವರ್ ರೆಸ್ಪಾನ್ಸ್? ಆಬ್ವಿಯಸ್ಲಿ ಯಾರಿಗೆ ಅದ್ರ ಕೋಪ ಬಂದೇ ಬರುತ್ತೆ, ಬಟ್ ನೋಡಬೇಕು ಅದರ ಔಟ್ಕಮ್ ಹೇಗಿರುತ್ತೆ ಅಂತ. ವೆನ್ ಇಟ್ ಕಮ್ಸ್ ಟು ಸೀರಿಯಸ್ ಪಾರ್ಟ್ ಇನ್ ಅಗ್ನಿಸಾಕ್ಷಿ, ಯು ಬಿಕಮ್ ಸೋ ಸೀರಿಯಸ್. ಪ್ಲೀಸ್ ವರ್ಕ್ ಆನ್ ದ್ಯಾಟ್. ಟೀಸಿಂಗ್. ಶ್ಯೂರ್, ಖಂಡಿತ ವರ್ಕ್ ಮಾಡ್ತೀನಿ. ಥ್ಯಾಂಕ್ ಯು. ಇದ್ದಾರೆ ಯಾವ ಪಾತ್ರ ತುಂಬ ಇಷ್ಟ ಸೀರಿಯಲ್? ನಿಮ್ಮ ರೋಲ್ ಬಿಟ್ಟು, ನನ್ನ ರೋಲ್ ಬಿಟ್ಟು ನನಗೆ ನಮ್ಮ ತಂದೆ ಪಾತ್ರ ತುಂಬ ಇಷ್ಟ. ಆಮೇಲೆ ಕಿಶೋರ್ ಪಾತ್ರ ತುಂಬ ಇಷ್ಟ ನನಗೆ. ಸರ್, ನಿಮ್ಮ ಸೀರಿಯಲ್ ನೋಡಿ ನಮಗೆ ಸಾಕಾಗೋಗಿದೆ. ನಿಮಗೆ ಮಗು ಯಾವಾಗತ್ತೆ? ಅದು ನೀವು ನಮ್ಮ ರೈಟರ್ ಹ್ಯಾರಿಸ್ಗೆ ಕೇಳಬೇಕು. ನನಗೂ ಆಸೆ, ಬೇಗ ಅಪ್ಪ ಆಗಬೇಕು ಅನ್ನೋ ಆಸೆ ಇದೆ. ಬಟ್ ನೋಡಬೇಕು ಅವ್ರು ಯಾವಾಗ ನನ್ನ ಅಪ್ಪ ಮಾಡಿಸ್ತಾರೆ ಅಂತ. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್, ಸಿದ್ಧಾರ್ಥ್ ಕಂಡ್ರೆ ಎಲ್ಲರಿಗೂ ಕ್ರಶ್ ಇರುತ್ತೆ. ಸಿದ್ಧಾರ್ಥ್ಗೆ ಯಾರ ಮೇಲೆ ಕ್ರಶ್ ಇದೆ ಅಥವಾ ಇತ್ತು? ನನ್ನ ಕ್ರಶ್, ಚಿಕ್ಕ ವಯಸ್ಸಲ್ಲಿ ಡಾನ್ಸ್ ಕ್ಲಾಸ್ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಹುಡುಗಿ ಇದ್ಲು, ಆಬ್ವಿಯಸ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಅವಳ ಮೇಲೆ ಕ್ರಶ್ ಆಯಿತು. ಹೆಸರು ಹೇಳಕ್ಕೆ ಹೋಗಲ್ಲ, ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗಲೂ ಆ ಕ್ರಶ್ ಇದೆ. ಈಸ್ ಅ ವೆರಿ ಗುಡ್ ಡಾನ್ಸರ್ ಬೈ ದ ವೇ. ಇವತ್ತು ಮಹಾ ಸಂಚಿಕೆಯಲ್ಲಿ ಏನು ಸ್ಪೆಷಲ್ ಗೊತ್ತಾ ನಿಮಗೆ? ಸರ್, ಸೊ ಬೇಸಿಕ್ಲಿ ಇವತ್ತು ಮತ್ತು ನಾಳೆ ಅಗ್ನಿಸಾಕ್ಷಿಲಿ ಮಹಾ ಸಂಚಿಕೆ ಇರುತ್ತೆ. ದಯವಿಟ್ಟು ನೋಡಿ. ತುಂಬ ಒಳ್ಳೆ ಟ್ವಿಸ್ಟ್ ಇರುತ್ತೆ, ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇರುತ್ತೆ. ಖಂಡಿತ ನೀವು ಇಷ್ಟಪಡ್ತೀರಾ, ನೀವು ಡಿಸಪಾಯಿಂಟ್ ಆಗಲ್ಲ. ಸೊ ಪ್ಲೀಸ್ ವಾಚ್. ಸಂಜೆ 8 ಗಂಟೆಯಿಂದ 9 ಗಂಟೆ ತನಕ
1 hour, ಮಹಾಸಂಚಿಕೆನ 1 hour. ಸಡನ್ ಆಗಿ ಯಾಕೆ ಗಡ್ಡ ಬಿಟ್ಟಿದ್ದೀರಾ? ಗಡ್ಡ ಯಾಕೆ ಬಿಟ್ಟಿದ್ದೀನಿ ಅಂದರೆ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಲಕ್ನೋ ಟು ಬ್ಯಾಂಗ್ಳೂರ್ ಅಂತ. ಅದಕ್ಕೆ ಆ ಪಾತ್ರಕ್ಕೆ ಗಡ್ಡ ಬೇಕಿತ್ತು, ಸೊ ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಚೆನ್ನಾಗಿಲ್ಲ ಅಂದರೆ ತೆಗೆದು ಬಿಡ್ತೀನಿ. ಆ ಸಿನಿಮಾ ಮುಗಿದ ತಕ್ಷಣ ವಾಪಸ್ ಬ್ಯಾಕ್ ಟು ಫಸ್ಟ್ ಸಿದ್ಧಾರ್ಥ್, ದ ಕ್ಯೂಟ್ ಸಿದ್ಧಾರ್ಥ್. ಸರ್, ನಿಮ್ಮ ಸೀರಿಯಲ್ಸ್ ಅಂತೆ ಮಾಡಿದರೆ ನಮ್ಮ ಹೊಸಪೇಟೆಲ್ ಮಾಡಿ, ಗೊತ್ತಿಲ್ಲ, ಅದು ಚಾನಲ್ ಅವ್ರಿಗೆ ಕೇಳೋಣ, ಹೊಸಪೇಟೆಲಿ ಆಗತ್ತಾ ಅಂತ. ಧಾರಾವಾಹಿ ಬಿಟ್ಟು ಸನ್ನಿಧಿ ಅವರಲ್ಲಿ ಇಲ್ಲ. ನನಗೂ ವೈಷ್ಣವಿಗೂ ಯಾವ ಲವ್ ಇಲ್ಲ, ಪ್ಯೂರ್ಲಿ ಫ್ರೆಂಡ್ಶಿಪ್ ನಮ್ಮದು. ಪಾಪ ಪುಣ್ಯ ಮಾಡಿರಬೇಕು ಅಂತ ಹುಡುಗಿ ಪಡೆಯೋಕ್ಕೆ, ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆ ಥರ ಯಾವ ತುಂಬ ಜನ ಹೇಳ್ತಾರೆ ನಮಗೆ ಮದುವೆ ಆಗ್ಬಿಟ್ಟಿದೆ ಅಥವಾ ನಾವು ಡೇಟ್ ಮಾಡ್ತಾ ಇದ್ವಿ, ನಮ್ಗೆ ಲವ್ ಇದೆ ಅಂತ. ಅದೆಲ್ಲ ಸುಳ್ಳು, ನಮಗೇನೂ ಆಗಿಲ್ಲ. ವಿ ಜಸ್ಟ್ ಗುಡ್ ಫ್ರೆಂಡ್ಸ್. ರೀಸೆಂಟ್ ಎಪಿಸೋಡ್ ನೋಡಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ತುಂಬ ಕಥೆನ ಹೇಳಿ. ಕಥೆನ ಹೇಳ್ತಾ ಇದ್ದೀವಾ, ಬಟ್ ಏನು ಮಾಡೋದು ಹೇಳಿ, ನನ್ನ ಕೆಲಸ ಅದೆಲ್ಲ ರೀ. ನನ್ನ ಕೆಲಸ ಬರೀ ಆ್ಯಕ್ಟ್ ಮಾಡೋದು. ಆ್ಯಕ್ಟ್ ಮಾಡ್ತೀನಿ. ಕಥೆಯೆಲ್ಲ ಬಿಟ್ಟಿದ್ದು ನಮ್ಮ ರೈಟರ್ಸ್ಗೆ, ಚಾನಲ್ ಅವ್ರಿಗೆ, ಸೊ ಗೊತ್ತಿಲ್ಲ. ಬಟ್ ಸ್ಲೋ ಆದರೂ ಟಿ ಆರ್ ಪಿ ಮಾತ್ರ ಕಮ್ಮಿ ಆಗಿಲ್ಲ. ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇಲ್ಲ ಸರ್, ಸಿದ್ಧಾರ್ಥ ನಿಮ್ಮ ಫೇಸ್ ಹ್ಯಾಂಡ್ಸಮ್ ಸೀಕ್ರೆಟ್. ಸೀಕ್ರೆಟ್ ಏನಿಲ್ಲ, ದೇವರೇನೋ ಕೊಟ್ಟಿರೋ ವರ ಅನ್ಬೋದಷ್ಟೇ. ಸರ್, ನಿಮ್ಮ ರಿಯಲ್ ಲೈಫಲ್ಲಿ ಸನ್ನಿಧಿ ಅವ್ರನ್ನ ಇಷ್ಟ? ಅದು ಕ್ವೆಶನ್ ಆಡಿ ಆನ್ಸರ್ ಮಾಡಾಯ್ತು. ಕಿಚ್ಚ ಅಂತ ಯಾರೋ ಟೈಪ್ ಮಾಡಿದ್ದಾರೆ. ನಾನು ಕಿಚ್ಚ ಸುದೀಪ್ ಅವ್ರ ಫ್ಯಾನ್ ರೀ. ನೆಕ್ಸ್ಟ್ ಕ್ವೆಶನ್, ಸಿದ್ಧಾರ್ಥ್ ಬೆಳಗ್ಗೆ ಎದ್ದು ಫಸ್ಟ್ ನೋಡೋ ಮುಖ ಯಾರ್ದು? ಬೆಳಗ್ಗೆ ಎದ್ದು ಫಸ್ಟ್ ನೋಡೋ ಮುಖ ಆ್ಯಕ್ಚುಲಿ ನನ್ನ ಬೆಡ್ ಪಕ್ಕ ನನ್ನ ತಾಯಿ ಫೋಟೋ ಇದೆ. ನಮ್ಮ ತಾಯಿ ಫೋಟೋ ನೋಡೋದು ಅಭ್ಯಾಸ ಆಗ್ಬಿಟ್ಟಿದೆ, ಅವ್ರ ಮುಖ ನೋಡಿ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೆಕ್ಸ್ಟು, ಸದ್ಯಕ್ಕೆ ನಿಮ್ಮ ಫೇವ್ರೆಟ್ ಹಾಡು ಯಾವುದು? ತುಂಬ ಇದೆ ರೀ. ರೀಸೆಂಟಾಗಿ ಚಕ್ರವರ್ತಿಯಿಂದ ಒಂದು ಸಾಂಗ್ ಬಂತು ನೋಡಿ, ಮತ್ತೆ ಮಳೆ ಆಗಿದೆ ಅಂತ, ಸೋನು ನಿಗಮ್ ಹಾಡಿರೋದು. ಅದು ತುಂಬ ಇಷ್ಟ ನನಗೆ. ಒಂದು ಲೈನ್ ಹಾಡಬೇಕಾ ನಿಮಗೋಸ್ಕರ? ಅಯ್ಯೋ ಆಗಲ್ಲ ಆಗಲ್ಲ ಆಗಲ್ಲ, ಎಲ್ಲ ಓಡೋಗ್ತೀರ ನೀವು. ಹೂ ಈಸ್ ಇಟ್ ಯುವರ್ ಡ್ರೀಮ್ ಗರ್ಲ್? ನನ್ನ ಡ್ರೀಮ್ ಗರ್ಲ್ ಅಂತ ಏನಿಲ್ಲ, ಅದೆಲ್ಲ ಸುಳ್ಳು. ಫ್ಯಾಮ್ಲಿಗೆ ಹೊಂದ್ಕೋಬೇಕು, ನನ್ನ ಅರ್ಥ ಮಾಡ್ಕೋಬೇಕಷ್ಟೇ. ದ್ಯಾಟ್ ಗರ್ಲ್ ಇಸ್ ಮೈ ಡ್ರೀಮ್ ಗರ್ಲ್. ನಮ್ದು ಯಾವ ಊರು? ನಮ್ದು ಬೆಂಗಳೂರು. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ. ವೆನ್ ವಿಲ್ ಯು ಮೀಟ್ ಅಸ್? ನೀವು ಎಲ್ಲಿದ್ದೀರ ಅಂತ ಗೊತ್ತಾದರೆ ಮೀಟ್ ಮಾಡ್ಬೋದು, ಅಥವಾ ನಮ್ಮ ಸೆಟ್ಟಿಗೆ ಬನ್ನಿ, ಮೀಟ್ ಮಾಡೋಣ. ಹೌ ಆರ್ ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ವೈ ಆರ್ ಯು ಸ್ಟಾರ್ಟ್ ಬಿಲೀವಿಂಗ್ ಚಂದ್ರಿಕಾ ಅಗೇನ್? ಆ ಪ್ರಶ್ನೆ ನನ್ನ ಕೇಳಿದ್ರೆ ಪ್ರಯೋಜನ ಇಲ್ಲ. ನಾನು ಬರೀ ಆ್ಯಕ್ಟ್ ಮಾಡೋದು, ಸ್ಕ್ರಿಪ್ಟಲ್ಲಿ ಏನಿದೆಯೋ ಅದು ನಾನು ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ತಿಕ್ VKR, ಥ್ಯಾಂಕ್ ಯು. ನನ್ನ ಹೈಟ್ ಸೀಕ್ರೆಟ್ ಏನಿಲ್ಲ. ನಮ್ಮ ತಾತ ತುಂಬ ಉದ್ದ ಇದ್ರು, ನಮ್ಮ ತಂದೆ ಉದ್ದ ಇದ್ದಾರೆ, ಸೊ ಹಾಗಾಗಿ ಜೀನ್ಸ್ ಹಂಗೆ ಪಾಸ್ ಆಗಿದೆ. ನಮ್ಮ ಅಣ್ಣ ಕೂಡ ಉದ್ದ ಇದ್ದಾರೆ. ಜಸ್ಟ್ ಲವ್ ಯುವರ್ ಸೀರಿಯಸ್ ಅಂಡ್ ರೆಸ್ಪಾನ್ಸಿಬಲ್ ಒನ್ ಅಗ್ನಿಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬೇರೆ ಪ್ರಶ್ನೆ ಇದೆಯಾ? ಹಾಯ್ ಸಿದ್ದು, ಪ್ಲೀಸ್ ಡೂ ಮೋರ್ ಮೂವೀಸ್, ವಿ ವುಡ್ ಲೈಕ್ ಟು ವಾಚ್ ಯು ಆನ್ ಬ್ರಿಕ್ಸ್. ಖಂಡಿತ ತುಂಬ ಮೂವೀಸ್ ಇದೆ ಈಗ, ಬಟ್ ಏನಂದರೆ ಸೀರಿಯಲ್ ಬಿಡೋಕ್ಕೆ ನಂಗೆ ಸದ್ಯಕ್ಕೆ ಇಷ್ಟ ಇಲ್ಲ. ಆದಷ್ಟು ಸೀರಿಯಲ್ನ ಇಟ್ಕೊಂಡು ನಾನು ಮೂವೀಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು 3 ಪ್ರಾಜೆಕ್ಟ್ ಮಾಡ್ತಿದ್ದೀನಿ, 2 ಸಿನಿಮಾ, 1 ಸೀರಿಯಲ್, ಪ್ಲಸ್ ಸಣ್ಣ ಪುಟ್ಟ ಬೇರೆ ಬೇರೆ ಶೋಗಳು. ಕಷ್ಟ ಆಗುತ್ತೆ 3 ಮಾಡೋಕ್ಕೆ. ಸೊ ಅದು ಹಾಗಾಗಿ ಒಂದೊಂದು ಸಿನಿಮಾ ಕಂಪ್ಲೀಟ್ ಆಗೋಕ್ಕೂ ಟೈಮ್ ಆಗುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಇರಲಿ. ಈ ವರ್ಷ ಕೊನೆಯಲ್ಲಿ 1 ಸಿನಿಮಾ ರಿಲೀಸ್ ಆಗುತ್ತೆ, ನೆಕ್ಸ್ಟ್ ಇಯರ್ ಇನ್ನೊಂದು ರಿಲೀಸ್ ಆಗುತ್ತೆ. ಸೊ ಪ್ಲೀಸ್ ಸ್ವಲ್ಪ ಪೇಷನ್ಸ್. ವಿಚ್ ಈಸ್ ಯುವರ್ ನೆಕ್ಸ್ಟ್ ಮೂವಿ?
ನನ್ನ ನೆಕ್ಸ್ಟ್ ಮೂವಿ ಬಂದು ಟೈಟಲ್ ನಾನು ಕನ್ಫರ್ಮ್ ಆಗಿಲ್ಲ, ಅದು ಫ್ಯಾಮಿಲಿ ಎಂಟರ್ಟೈನರ್, ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಸರ್. ನಿಮ್ಮ ಡಿಗ್ರಿ ಕಾಲೇಜಿಗೆ ಬನ್ನಿ, ತುಂಬ ಸಕ್ಕತ್ತಾಗಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಸರ್. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ಪ್ಲೀಸ್ ಒನ್ ರಿಕ್ವೆಸ್ಟ್, ಸೆಲೆಬ್ರೇಟ್ ಯುವರ್ ಆ್ಯನಿವರ್ಸರಿ ಆನ್ December 2nd. December 2nd ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಾನು ಕೇಳಬೇಕು ನಮ್ಮ ರೈಟರ್ಸ್ಗೆ, ಏನೋ ಒಂದು ಹೊಸ ಸ್ಪೆಷಲ್ ಎಪಿಸೋಡ್ಸ್ ಮಾಡಲಿ ಅಂತ. ನೋಡೋಣ. ಲೈಕ್ ಯುವರ್ ಸ್ಟೈಲ್, ಲವ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಸೊ ಸ್ವೀಟ್, ಯುವರ್ ಸೋ ಸ್ವೀಟ್. ನಿಮ್ಮ ಆ್ಯಂಗ್ರಿ ಸೀನ್ಸ್ ಚೆನ್ನಾಗಿ ಬರಲ್ಲ. ಯಾರಪ್ಪ ಇದು? ಶರಣ್ಯ. ಓಕೆ ಮಾ, ನಾನು ಇಂಪ್ರೂವ್ ಆಗ್ತೀನಿ, ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಇಂಪ್ರೂವ್ ಆಗಬೇಕಲ್ಲ. ಥ್ಯಾಂಕ್ ಯು. ಹಾಯ್. ಇನ್ ಆರ್ ಫ್ಯಾಮಿಲಿ ವಿ ಲವ್ ವಾಚಿಂಗ್ ಯುವರ್ ಸೀರಿಯಲ್. From 4 years we are waiting to know the truth. Still, how many years she will wait? Please don't make us wait. Dragging. ಪ್ರಯತ್ನ ಪಡ್ತೀವಿ ಆದಷ್ಟು ಬೇಗ ಒಂದು ಏನೋ ಕಾನ್ಫರ್ಮೇಷನ್ ಕೊಡೋಕ್ಕೆ, ಕಥೆಯಲ್ಲಿ ಒಂದು ಟ್ವಿಸ್ಟ್ ಕೊಡೋಕ್ಕೆ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು. ಸ್ಪೆಕ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು. ಆಯ್ತು ಸರ್. ಸೊ ಆಲ್ಮೋಸ್ಟ್ ಎಲ್ಲ ಬೇಸಿಕ್ಲಿ ಕರೆಕ್ಟ್, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ ಆನ್ಸರ್ ಮಾಡಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇಷ್ಟು ವರ್ಷ ಆದರೂ ನಮ್ಮ ಸೀರಿಯಲ್ನ ನೋಡ್ಕೊಂಡು ಬಂದಿದ್ದೀರಾ. ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಮಹಾಸಂಚಿಕೆ ಬರುತ್ತಿದೆ ಇವತ್ತು ನಾಳೆ 8 ಗಂಟೆಯಿಂದ 9 ಗಂಟೆ ತನಕ, 1 hour ಆಫ್ ಅಗ್ನಿಸಾಕ್ಷಿ. ಸೊ ದಯವಿಟ್ಟು ವೀಕ್ಷಿಸಿ, ನೋಡಿ, ಇಷ್ಟಪಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನೀವು ಮಾಡ್ತೀರಾ, ನಾವು ಬೇಡ ಅಂದ್ರೂ. ಸೊ ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ನಂದ್ರಲ್ಲಿ ಏನು ತಪ್ಪಿದ್ರು ನಾನು ಇಂಪ್ರೂವ್ ಆಗ್ತೀನಿ. ಆ್ಯಂಡ್ ಯಾರ್ಯಾರು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಐ ಲವ್ ಯು ಗೈಸ್. ತುಂಬ ಥ್ಯಾಂಕ್ಸ್. ಲಾಸ್ಟ್ ಕ್ವೆಶ್ಚನ್ ನೋಡ್ಬಿಡ್ತೀನಿ. ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದ್ರೆ ನಾನು ಆನ್ಸರ್ ಮಾಡ್ತೀನಿ. ಲಾಸ್ಟ್ ಒನ್. ಕಾಫಿ ಕುಡಿದೆ ಅದಲ್ಲ ಬರುತ್ತೆ ನಿಮ್ಮ ಸೀರಿಯಲ್ದು. ನೀವು ಯುವರ್ ಪೇರ್ ಇಸ್ ಸೂಪರ್, ಮೈ ಓನ್ಲಿ ಫೇವ್ರೆಟ್ ಸೀರಿಯಲ್ ಇನ್ ಕನ್ನಡ, ಆಲ್ ದ ಬೆಸ್ಟ್. ಒಂದು ಒಳ್ಳೆ ಪ್ರಶ್ನೆ ಕೇಳಿ ಯಾರಾದರೂ ಸೀರಿಯಲ್ ಬಗ್ಗೆ. ರಿಪೀಟ್ ಕ್ವೆಶನ್ಸ್. ವಿ ಆರ್ ವೆರಿ ಕನ್ಫ್ಯೂಸ್ ವಾಟ್ ಆ್ಯಕ್ಚುಲಿ ಸ್ಟೋರಿ ಮೆಸೇಜ್ ಇಸ್ ಅಂತ. ನಮ್ದು ಸೀರಿಯಲ್ ಬಂದು ಇಟ್ಸ್ ಅ ಫ್ಯಾಮಿಲಿ ಸ್ಟೋರಿ. ಫ್ಯಾಮಿಲಿಲಿ ಏನೇನು ನಡೆಯುತ್ತೆ, ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ. ಬೇಸಿಕ್ಲಿ ಫ್ಯಾಮ್ಲಿನ ಎಲ್ಲರ ಫ್ಯಾಮಿಲಿಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ನಾವು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಹೇಗೆ ಅದನ್ನ ಫೇಸ್ ಮಾಡಿ ಒಟ್ಟಾಗಿರ್ತೀವಿ, ಅದು ಮುಖ್ಯ ಆಗುತ್ತೆ. ಸೊ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನೀವು ಡೈರೆಕ್ಟಾಗಿ ಯಾರು ಮೆಸೇಜ್ ಹೇಳಲ್ಲ. ಡೈರೆಕ್ಟಾಗಿ ಬಂದ್ಬಿಟ್ಟು ಈ ಥರ ಒಟ್ಟಿಗೆ ಇರಬೇಕು ಅಂತ. ಕಥೆಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಈಗ ಡೈರೆಕ್ಟಾಗಿ ಸ್ಪೂನ್ ಫೀಡ್ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕತೆ ನೋಡಿ ನೀವೇ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಡೈಲಾಗ್ಸಲ್ಲೇ ಇರುತ್ತೆ ಎಷ್ಟೊಂದು ಸಲ, ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಎಷ್ಟು ಮುಖ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ಅಂತ. ಸೊ ಅದು ಮೇನ್ ಇಂಪಾರ್ಟೆಂಟ್ ಮೆಸೇಜು. ಹಾಗೆ ಪ್ರೀತಿ ಕೂಡ ಒಂದು ದಾಂಪತ್ಯದಲ್ಲಿ ಹೇಗಿರಬೇಕು ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಇನ್ಫ್ಯಾಕ್ಟ್ ಅಗ್ನಿಸಾಕ್ಷಿ ನೋಡಿ ತುಂಬ ಜನ ಕಪಲ್ಸ್ ಒಂದಾಗಿದ್ದಾರೆ, ಅದೊಂದು ಖುಷಿ ನಮಗೆ. ಸೊ ದಟ್ಸ್ ಅಬೌಟ್ ಇಟ್ ಇವತ್ತಿಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರಶ್ನೆಗಳು ಆನ್ಸರ್ ಮಾಡಿದ್ದೀನಿ. ಮತ್ತೊಮ್ಮೆ ಮಹಾಸಂಚಿಕೆ ಇವತ್ತು ನಾಳೆ 8 o'clock to 9 o'clock. ಪ್ಲೀಸ್ ನೋಡಿ. ಓಕೆ, ಹ್ಯಾವ್ ಫನ್, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.